ಬಿಡ್ಕರ ಗಣೇಶ ಓಯ್ ಗಣೇಶ ಒನ್ ಮೋರ್ ಗಣೇ ಮಾತಾಡಿದ್ರ 10 ರೂಪಾಯಿ ಪೆಟ್ರೋಲ್ ಹಾಕ್ಸ್ತಾ ಇದೀನಿ ಗೈಸ್ ನೋಡಿ ರಿಯಾಕ್ಷನ್ ನೋಡ್ಕೊಳ್ಳಿ ನಾವು ಸ್ವಲ್ಪ ಬೇಗ ಬಂದರೆ ಪೆಟ್ರೋಲ್ ಹಾಕ್ಸ್ಬೇಕು ನಿಂತ್ಕೊಂಡಿದ್ರಿ ನನ್ನ ಇವಾಗ ಬಂದರೆ ಇವಾಗ ಹಾಕ್ಸ್ಕೊತಿಲ್ಲ ನಮ್ಮ ಫ್ರೆಂಡು ಬಸ್ಸಲ್ಲಿ ಸ್ವಲ್ಪ ಲೇಟ್ ಆಗೋಯ್ತು ಬಸ್ ಮಿಸ್ ಆಗ್ಬಿಟ್ಟೈತೆ ಫ್ರೆಂಡು ಲವರ್ ಬಾಯ್ ಇಲ್ಲಿ ಮಗ ಮುಚ್ಕೊಂತವ್ರೆ ಇವ್ರ ಫೋಟೋ ಹಾಕ್ತೀನಿ ನೋಡಿ ಗೈಸ್ ಈ ಮಗ ಎಲ್ಲ ನೋಡಿದ್ದೀನಿ ಅಂತ ಅಂದ್ಬಿಟ್ಟು ಹಾಕ್ತೀನಿ ನೋಡಿ ಅಬ್ಬಾ ಅಬ್ಬಾ ಅವನ ಅಮ್ಮ ಚಿನ್ನ ಏ ಯಶೋ ದಿನಾಂಕ ಕೊಡಪ್ಪ ಅವನ ಅಮ್ಮ ಚಿನ್ನ ನೋಡಿ ಗಾಯ್ಸ್ ಇವಾಗ ತಾನೇ ಶ್ರೀನಿವಾಸ ಸಾಗರ ಕೆರೆಗೆ ರೀಚ್ ಆಗಿದ್ದೀರಿ ನೋಡ್ರಿ ಫ್ರಿಜ್ಜು ನೋಡ್ರಿ ನಮ್ಮ ಹುಡುಗರು ಹರೀಶ್ ಲೋವರ್ ಬಾಯ್ ಇವ್ರು ಆದರೆ ಫುಲ್ ಪಾಶಲ್ಲಿ ಬಂದ್ಬಿಟ್ಟವ್ರೆ ನಮ್ಮ ಮಾವ ಮಾಮ್ ಹಾಯ್ ನೋಡ್ರಿ ಇವರು ಇಬ್ರು ಫುಲ್ ಜೋರ್ ನೋಡಿ ಅವಾಗೆ ಬಂದಂಗೆ ಇವನು ಎಷ್ಟು ನಿಧಾನಕ್ಕೆ ಬಾಪ ಟ್ರಿಪ್ಗೆ ಹೋಗಿರೋದು ನಿಧಾನಕ್ಕೆ ಬರೋದಕ್ಕೆ ಬಂದ್ಬಿಟ್ರೆ ಹೆಂಗೆ ನೀನು ಹೇಳೋಣ ಅಂಬರೀಷ್ ಅಣ್ಣ ಹಂಗೆ ಸ್ವಲ್ಪ ಬುದ್ಧಿ ಮಾತು ಫುಲ್ ಫಾಸ್ಟು ಯಾರಿಗೂ ಕಾಯಲ್ಲ ನೋಡಿ ಗೈಸ್ ನಾವು ಟಿಕೆಟ್ ಇವ್ನು ನೋಡ್ರಿ ಇಲ್ಲಿ ಬಂದಿರೋದೇ ಇಲ್ಲಿ ಜಾಲಿ ಇಷ್ಟಪಡೋದು ಅದರಲ್ಲಿ ಪ್ಯಾಂಟ್ ಗಿಂಟ್ ಎಲ್ಲ ಎತ್ಕೊಂಡು ನಡಿಯಪ್ಪ ನೋಡ್ರಿ ಅವ್ರು ಇಲ್ಲಿ ನಮ್ಮ ಅಣ್ಣವರೆಲ್ಲ ಅಲ್ಲಿ ನೋಡ್ರಿ ಇನ್ನು ಅಲ್ಲೆಲ್ಲೋ ಇದ್ದಾರೆ ಏನಕ್ಕೆ ಹೋಗೋರೆ ಅಂತ ಗೊತ್ತಿಲ್ಲ ಬರ್ತೇವೆ ಅಂತ ಹೇಳಿದ್ರು ಏನೋ ಬಂದಿಲ್ಲ ನೋಡೋಣ ಎಷ್ಟೊತ್ತಾಗುತ್ತೆ ಎಲ್ಲ ಬಂದರು ಚೈಲ್ತಾರೆ ಆಡೋ ಗ್ಯಾಂಗಲ್ಲಿ ಒಬ್ಬ ನಿಲ್ತಾನಲ್ಲ ಅವ್ನು ಇವನೇ ನಮ್ಮ ಗ್ಯಾಂಗಲ್ಲಿ ನೋಡಿ ನೋಡ್ರಿ ನಮ್ಮ ಅಣ್ಣ ನೋಡ್ರಿ ಕಲ್ಲೆತ್ಕೊಂಡವನೆ ತುಂಬ ಬೇಕು ಈ ಮೇಕಪ್ ಎಲ್ಲ ಹೊರಟೋಗಿರುತ್ತೆ ನೋಡೋದೆಲ್ಲ ತುಂಬ ನೋಡ್ರಿ ನಮ್ಮ ಅಣ್ಣ ಮಲ್ಕೊಂಬಿಡೋಣ ನೋಡ್ರಿ ನೀರು ಯಾವ ಥರ ಬರ್ತೈತೆ ಅಂತ ಎಲ್ಲ ವಿಸಿಟ್ ಮಾಡಿ ಚಿಕ್ಕಬಳ್ಳಾಪುರಕ್ಕೆ ಬಂದು ಎಲ್ಲೆಲ್ಲಿಂದ ನೋಡ್ತಾ ಇದ್ದೀರೋ ಬನ್ನಿ ಜನರೇ ಬನ್ನಿ ಎಲ್ಲ ಬನ್ನಿ ನಮ್ಮ ಫೋಟೋಗ್ರಾಫರ್ ಯಶು ಬಾಪ ರವಿ ಬಾಪ ಸರ್ ನೋಡಿ ಇಲ್ಲಿ ದೇವರವ್ರೆ ಇದ್ದಾರೆ ಇವಾಗ ನೀರಲ್ಲಿ ಬೀಳೋ ಟೈಮು ನೀರಲ್ಲಿ ನಮ್ಮ ಮಾವ ಆಲ್ರೆಡಿ ಹೋಗಿದ್ದಾರೆ ನೆಕ್ಸ್ಟ್ ನಾನೇ ಅಲ್ಲಿಗೆ ಹೋಗೋದು ಹರ್ಷ ನೀರಿಗೆ ಬರ್ತೀಯಾ ನೀನು ಬರೋಲ್ತಾನೆ ಹಿಡ್ಕೊ ವಿಡಿಯೋ ತೆಗಿ ನಮ್ದಿಲ್ಲ
ಜೋರ ಹಾಕೊಂಡ್ಬಿಡಿದಲ್ಲ. A few moments ಊಟ later. ತಿನ್ನಕ್ ಬಂದಿದ್ದೀರಿ. ಓ ಅಂಬರೀಷ್ ಬಡಿದಿದ್ದು. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ, ಗೊತ್ತಿಲ್ಲ, ಈ ಅರ್ಥ ಆಗ್ತಿಲ್ಲ ನನಗೆ. ನೋಡ್ರಿ ಅಂಬರೀಷ್ ಅಣ್ಣ ನೋಡ್ರಿ. ನೋಡ್ರಿ ಲೋವರ್ ಬಾಯ್ ಗಣೇಶ್, ಶಶಿ, ಹರೀಶ್ ಲಾಸ್ಟ್ ಅಲ್ಲಿ ಸೆಲೆಬ್ರಿಟಿ ಹರೀಶ್. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ನಂಗೂ ಹಂಗೆ ಅನ್ನಿಸ್ತಾ ಇತ್ತು. ಗುಂಡು ಗುಂಡು ಗುಲಾಬ್ ಜಾಮ್. ನಿರಾಮ್ ಕುತ್ಕೋ. ಫಸ್ಟ್ ಯಾರ ಬಗ್ಗೆ ಮಾತಾಡ. ಪ್ರಜ್ಜುಗ ಬಗ್ಗೆ ಏಮನ ಶಬು, ಒಂದು ರೀಲ್ಸ್ ಬಗ್ಗೆ ಏಮನ ಶಬು. ಐತೆ ಐತೆ ಬಿಡ ಅಷ್ಟೇ. ಪ್ರಜ್ಜು ಬಗ್ಗೆ ಏನಾರು ಹೇಳ. ಅಂಬರೀಷನ್ ಬಗ್ಗೆ
ಮಗಮ್ ಸೊಪ್ಪು ಈ ಕಡ ದಣ್ಗನಹಳ್ಳಿಗೆ ಡ್ಯಾಮಿಗೆ ಬಂದಿದ್ದೀರಿ ನೋಡಿ. ಎಕ್ಸ್ಪ್ಲೋರ್ ಮಾಡ್ತೀರಿ ನೋಡ್ರಿ. ಇಂಥ ಬ್ಯೂಟಿಫುಲ್ ಪ್ಲೇಸ್ಗಳಿಗೆಲ್ಲ ಬರಬೇಕು. ನೋಡಿ ಅವ್ನು ರೀಲ್ಸ್ ಮಾಡಕ್ಕೆ ಆಯ್ ಮಾಡಿ ಅಂತವನೆ. ಶ್ರೀನಿವಾಸ ಸಾಗರ ಪಾಯ ಹಾ ನೋಡಿ ಗಾಯ್ಸ್, ನಮ್ಮ ಅಣ್ಣ ಏನೋ ಹೇಳ್ತಾವನೆ, ಕ್ರೇಜಿ ಅನ್ಕೊಳ್ಳಿ ಗಾಯ್ಸ್. ನಮ್ಮ ಮಾವ ಏರ್ಪೋರ್ಟ್ಗೆ ಹೋಗೋರೆ, ಅದೇ ಏರ್ಪೋರ್ಟ್ಗೆ ಹೋಗೋರೆ ಅಂತ ಹೇಳ್ತೀವಿ. ಏರ್ಪೋರ್ಟ್ ಇಂದ ಬರೋಷ್ಟೊತ್ತಿಗೆ ಇವೆಲ್ಲ ತೋರಿಸ್ತೀನಿ ರೀ ಗಾಯ್ಸ್. ನೋಡಿ ಗಾಯ್ಸ್, ಗೇರಿಂದ ಏಸಿ ಇಟ್ಲು ಪೆಟ್ಟಿ ಇಟ್ಲ ಇಲ್ಲಿ ಬೆಟ್ಕ ಗೇರ್ ಇದೆ. ನೋಡಿ ನಾ ಎಷ್ಟು ದೂರ ಐತೆ ಅದು ಡ್ಯಾಮು. ಕ್ರೇಜಿ. ಫಿಶ್ ಹಿಡಿತವ್ರು ನೋಡಿ ಇಲ್ಲಿ. ಫಿಶ್ ಹಿಡಿತವ್ರು ನೋಡಿ ಇಲ್ಲಿ. ಝೂಮ್ ನೋಡಿ ಮೀನು ಗಾಳ ತರ್ತಾ ಇದ್ರಿ. ಈತ ಬೆಟ್ಟಗಳು, ನೇಚರ್ ಅಂತೂ ಕ್ರೇಜಿ ಅನ್ಕೊಳ್ಳಿ. ಬೋಟ್ ಎತ್ಕೊಂಡು ಹೋಗ್ಬೇಕು. ಆ ಕಡೆ ಈ ಕಡೆ ಡ್ರೋನ್ ಶಾಟ್ಗಳು ತೆಗಿತಾ ಇದ್ರೆ ಕ್ಲಿಪ್ಸು ಬೇಡ ಬಿಡು. ಗುಬಿ ಗುಬಿ ಅಂತ ಡಿಜೆ ಆಗ್ಬೇಕು ಅದಕ್ಕ. ఏమన్నా చెప్పు డ్యామ్ ಬಗ್ಗೆ. ಹಿಸ್ಟ್ರಿ ಸ್ವಲ್ಪ ಹೇಳ್ಬಾರೋ, ಎಕ್ಸ್ಪ್ಲೋರ್ ಮಾಡ್ತೀನಿ ಅಂದಿದ್ದಲ್ಲ. ನಿರವಮ್ಮ ಹೇಳ್ತಾನೆ, ನಿರವಮ್ಮ ಎಕ್ಸ್ಪ್ಲೋರ್ ಸ್ವಲ್ಪ. ಏನಿಲ್ಲ, ಇನ್ನ ನೀರು ಇನ್ನ ಮನೆ ಜೋರಾಗಿ ಬರಬೇಕು. ಇನ್ನ ಡ್ಯಾಮ್ ತುಂಬಿಲ್ಲ, ತುಂಬಿದ್ರೆ ಇನ್ನ ಚೆನ್ನಾಗಿರುತ್ತೆ. ನೀರೆಲ್ಲ ಅಲ್ಲಿ ಹರಿಯುತ್ತೆ ನೋಡಿ, ಅಲ್ಲೆಲ್ಲ ಇದೆ ನೋಡಿ, ಅಲ್ಲಿ ಹರಿಯುತ್ತೆ ನೀರು. ಇನ್ನ ಫುಲ್ಲು ನೇಚರ್ ಎಲ್ಲ ಚೆನ್ನಾಗಿರ್ತದೆ. ಅವಾಗ ಬನ್ನಿ, ಮತ್ತೆ ನಾವು ಮತ್ತೆ ಇನ್ನೊಂದ್ಸಲಿ ವಿಸಿಟ್ ಮಾಡ್ತೀರಿ, ಮತ್ತೆ ತೋರಿಸ್ತೀರಾ? ಬರ್ಬೇಕು ನಾ ಇಷ್ಟ ಬಂದಾಗ. ನೀವೇನೇನು ಹೇಳ್ತೀರಾ ಹರೀಶ್? ಫಸ್ಟ್ ಟೈಮ್ ಬಂದಿರೋದು, ಎಕ್ಸ್ಪೀರಿಯನ್ಸ್ ಹೇಗಾಯ್ತು ಗಣಿ? ಹೆಂಗಿತ್ತು? ಚೆನ್ನಾಗಿತ್ತಾ? ಫ್ರಿಜ್ಜು ಫುಲ್ ಖುಷಿ. ಗಣೇಶ ಬಿಡ ಅವನಲ್ಲಿ ಕುತ್ಕೊಂಡು ಒಂದು ಗೇರ್ ಹಾಕೊಂಡು ಮುಂದೆಗೆ ಲಾಂಗ್ ಡ್ರೈವ್. ಏನ್ ಗೇರ್? ಹೋಗಿ ಗೇರ್ ಹಾಕೊಂಡು ಲಾಂಗ್ ಡ್ರೈವ್. ಇದೇ ಗೇರ್ ಏನು ಗೇರ್ ಹಾಕೊಂಡು ಲಾಂಗ್ ಡ್ರೈವ್. ನಮ್ಮ ಮುಗಿ ಜೊತೆ ಹೋಗ್ತಾ ಇದ್ದೀನಿ. ರೈಟ್ ಲೆಫ್ಟಿಗೆ ನ್ಯೂಟರ್ನ್ ಗೇರ್ ಹಾಕೋಣ ಫಸ್ಟ್. ಸ್ಟೋರಿ ಏನ್ ಹೇಳ್ಬೇಕು ಅವ್ರ ಹುಡುಗಿಗ? ಅಂಬರೀಷ್ ಅಣ್ಣ ಹುಡುಗಿ ಅಂತ ಒಂದೆರಡು ಮಾತಾಡೋಣ ನಾವು. ನಿಮ್ಮ ಹುಡುಗಿ ಈ ಪ್ಲೇಸ್ ಇದ್ದಾರೆ ಅನ್ಕೋ. ಬ್ಲಾಕ್ ಏ ಗುಣ ಅಂತ ಇಲ್ಲಿ ಬ್ಲಾಕ್ ಸಾಕು ಬಿಡ, ಸಾಕು ಬಿಡಕ್ಕೆ ಅಷ್ಟೇ ಸಾಕು. ಏನೇನು ಹೇಳೋದು? ಏನ್ ಗೇರ್ ಗಣೆ ಹಾಕೋದು? ಬ್ರೇಕ್ ಹಾಕೋಣ ನಾವು, ಸಾಕು. ಗೇರ್ ಹಾಕಡೆ ಇನ್ಸ್ಟಾಗ್ರಾಮ್ ಅಲ್ಲಿ ಬಿಡ್ತೀನಿ. ಸಿಗರೇಟ್ ತಗೊಂಡಾರ. ಅವಾಗ ನಾವು ಬಂದಿದ್ದ ಪ್ಲೇಸ್ ಅಲ್ಲೈತೆ ನೋಡಿ ರೋಡು, ರಸ್ತೆ.
ಹೋಗ್ತಾ ಇದ್ರಿ ಇವಾಗ. ಹೋಗೋದಾ ನೀರಮ್ಮ? ಹೋಗೋದಾ ಇವಾಗ? ಎಲ್ಲಿಗೆ ನೆಕ್ಸ್ಟು? ವಾಲಿಬಾಲು ಏನು ಇವಾಗ ಆಡೋದಾ? ಒಂದು ಮ್ಯಾಚ್ ವಾಲಿಬಾಲು? ಹಾಂ, ಅಷ್ಟೇ.